ಅಗ್ನಿಗೌಡ, ನಿನ್ನನ್ನು ನೋಡಿದರೆ ನನಗೆ ನಗು ಬರ್ತಾ ಇದೆ. ಯಾಕೆ? ಯಾಕೆಂದರೆ ನೀನು ಮಾಡಿದ ಗಣಂದಾರಿ ಕೆಲಸಕ್ಕೆ ಅಂದ್ರೆ ನರಸಿಂಹನ ತಂದೆ ತಾಯಿಯನ್ನು ಬಂದು ಅವನ ಅತ್ತಿಗೆಯನ್ನು ಶೀಲಿಗೆಳಿಸಿಕೊಂಡೆಯಲ್ಲ, ಅದಕ್ಕಾಗಿ. ಕೀರ್ತಿರಾಜ್, ಅದು ಮುಗಿದು ಹೋದ ಕತೆ. ಈಗೇನಾಯ್ತು? ಆ ನರಸಿಂಹ ನಿನ್ನನ್ನು ಕೊಲ್ಲಲು ಇಲ್ಲಿ ಬರ್ತಿದ್ದಾನೆ. ಅಷ್ಟೊಳಗೆ ಈ ಪೇಪರ್ ಮೇಲೆ ಸಹಿ ಮಾಡು. ನಾನೇಕೆ ಸಹಿ ಮಾಡಬೇಕು ಈ ಪೇಪರ್ ಮೇಲೆ? ಗೌಡ, 25 ವರ್ಷಗಳ ಹಿಂದೆ ನೀನು ಹೇಗಿದ್ದ ಅಂತ ನನಗೆ ಗೊತ್ತಲ್ವಾ? ಅದನ್ನು ಹೇಳ್ತೀನಿ ಕೇಳೀಗ. ಧರ್ಮರಾಜನ ಮನೆಯಲ್ಲಿ ನೀನು ಜೀತದೊಳಗಿ ಬೆಟ್ಟ ಕೊಟ್ಟು ಸರಾಯಿ ಕಂಡ್ರೆ ತಯಾರು ಮಾಡಿ ಧರ್ಮರಾಜನ ಹೆಸರು ಹಾಳು ಮಾಡ್ತಾ ಬಂದಿದೆಯಲ್ಲ, ಆ ಧರ್ಮಾಂತನ ಮನೆ ಮಗ ನಾನು. ಅದೇ ಧರ್ಮದಿಂದ ಬಾಳಿದ ಧರ್ಮರಾಜನ ಮಗ ನಾನು. ಧರ್ಮರಾಜನ ಮಗ? ನಿನ್ನನ್ನು ಅಲ್ಲೇ ಕೊಂದು ಹಾಕಿ ಬಿಡ್ತಿದ್ದೆ. ನನ್ನ ಕೈಯಿಂದ ತಪ್ಪಿಸಿಕೊಂಡು ಓಡಿ ಹೋದೆ. ಈಗಲೂ ಕಾಲ ಮಿಂಚಿಲ್ಲ, ನಿನ್ನನ್ನು ಕೊಲ್ಲಬಹುದು. ಕೀರ್ತಿರಾಜ್, ನಮ್ಮಿಬ್ಬರಲ್ಲಿ ವೈಭವ ಬೇಡ. ಇರೋದ್ರಲ್ಲಿ ಇಬ್ಬರು ಪಾರ್ಟ್ನರ್ ಆಗಿ ಬಿಡೋಣ. ಗೌಡ, ಸತ್ತು ಹೋದ ನನ್ನ ತಂದೆ ತಾಯಿಗಳನ್ನು ಮತ್ತೆ ಸಿಗುತ್ತಾರೇನೋ ನನಗೆ? ಸುಮ್ಮನೆ ಈ ಪತ್ರದ ಮೇಲೆ ಸಹಿ ಮಾಡು. ಸೈನ್ ಮಾಡದಿದ್ರೆ ಏನೋ ಮಾಡ್ತೀಯಾ? ಸೈನ್ ಮಾಡದಿದ್ರೆ ಏನು ಮಾಡ್ತೀಯಾ? ಇಲ್ಲಿ ನಿನ್ನ ಪ್ರಾಣ ಹೋಗೋದು. ಹೆಬ್ಬಟ್ ಮೇಲೆ ಸಹಿ ಮಾಡು. ಕೀರ್ತಿರಾಜ್, ನನ್ನ ಹೆಬ್ಬಟ್ಟನ್ನು ಒತ್ತಿಸಿಕೊಂಡು ಹೋಗ್ತೀಯಾ? ನೀನು ಈ ಅರಮನೆಯಿಂದ ಹೊರಗೆ ಹೋದ್ರೆ ತಾನೇ ನನ್ನ ಕೈಯಿಂದ ಹೆಬ್ಬಟ್ಟು ಒತ್ತಿಸ್ಕೊಳ್ತೀಯ. ಗೌಡ, ನಮ್ಮಿಬ್ಬರಲ್ಲಿ ಕದನ ಬೇಡ. ಸುಮ್ಮನೆ ಇದರ ಮೇಲೆ ಸಹಿ ಮಾಡು. ಇಲ್ಲದಿದ್ದರೆ ನೀನು ಸತ್ತು ಹೋಗ್ತೀಯ. ಕೀರ್ತಿರಾಜ್, ನಿನ್ನನ್ನು ಹೀಗೆ ಬಿಟ್ರೆ ನಮ್ಮ ಮನೆಗೆ ಬೆಂಕಿ ಹಚ್ಚಿ ನಮ್ಮನ್ನೇ ಸರ್ವನಾಶ ಮಾಡಿಬಿಡ್ತೀಯ. ಮೊದಲು ಈ ಭೂಮಿಯನ್ನು ಬಿಟ್ಟು ಹೋಗಿ ಬಿಡು. ಗೌಡ, ನಿನ್ನನ್ನು ಸುಮ್ಮನೆ ಬಿಡುವುದಲ್ಲ ಮಗನೇ. ಎಲ್ಲ ಮಗನ, ಇನ್ನೂ ನಿನ್ನ ಜೀವ ಹೋಗಿಲ್ವೇ? ನನ್ನ ತಂದೆ ತಾಯಿಯನ್ನ ಕೊಂದು ಏನು ಅರಿಯೋಣ ಗುಳ್ಳೆನರಿ ಹಾಗೆ ನಿಂತಿದ್ದೆಲ್ಲೋ ಕೀಚಕ. ನರಸಿಂಹ, ನೀನು ನನ್ನ ಮನೆಗೆ ಬಂದು ಬಿಟ್ಟಿಯ. ಸಿಂಹ ತಾನಾಗಿಯೇ ಬೇಟೆಗಾರನ ಕೈ ಒಳಗೆ ಸಿಕ್ಕು ಬಿದ್ದಿದೆ. ಲೇಗೌಡ, ಈ ಸಿಂಹ ನಿನ್ನ ಕಾವಲು ಕೇಳಿ ಬಿದ್ದು ಒದ್ದಾಡೋ ಸಿಂಹ ಅಲ್ಲದೆ, ನಿಮ್ಮಂತ ಶ್ರೀಮರ ದರ್ಪಕ್ಕೆ ಸಿಡಿದಂತ ಸಿಂಹ ಅದು. ಅದು ನಿನ್ನ ಕೈಯಿಂದ ಸಾಧ್ಯವಿಲ್ಲ. ಸಾಧ್ಯವಿಲ್ಲ ಸಾಧಿ ತೋರಿಸುವ ನರಸಿಂಹ ಕಡೆಯವನು. ಲೇ ನರಸಿಂಹ, ಅಗ್ನಿಗೌಡ, ನನ್ನ ತಂದೆ ನನ್ನ ತಾಯಿ ಕೈ ತುತ್ತು ಮಾಡಿ ತಿಳಿಸಿದ ನನ್ನ ಹತ್ತಿಗೆ ಸೀದಗೆಡಿಸಿಕೊಂಡೇನೋ ಕೀಚಕ. ಇಲ್ಲಿ ನಿನಗೆ ಭೂಮಿ ಮೇಲೆ ಒಳಗಾಲವಿಲ್ಲ. ಈ ನರಸಿಂಹನ ಕೊಡ್ಲಿ ಬಾಯಿ ನಿನ್ನ ರಕ್ತ ಕುಡಿಯಲು ಹಾದು ಹಿಡಿದಿದೆ ಮಗನೇ. ಅದಕ್ಕೆ ಈ ನರಸಿಂಹನ ಕೊಡ್ಲಿ ಬಾಯಿಲ್ಲ. ಇಂದು ನನ್ನ ತಂದೆ ತಾಯಿ ನನಗೆ ಕೈ ತುತ್ತು ತಿಳಿಸುವ ಹತ್ತಿಗೆ ಆತ್ಮಕ್ಕೆ ಶಾಂತಿ ಸಿಕ್ಕಿತು. ಇಂಥ ಶ್ರೀಮಂತರ ದರ್ಪ